ನಮಸ್ಕಾರ ವೀಕ್ಷಕರೇ, ಡೇಂಜರ್ ಡಿಸೆಂಬರ್ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇಣುಗೋಪಾಲ್. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಈ ಒಂದು ರಾಜ್ ನ್ಯೂಸ್ ಸ್ಟುಡಿಯೋಲಿ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಗೆಸ್ಟ್ ಅನ್ನೋದಕ್ಕಿಂತ ಗುರುಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮಹಾನ್ ಗುರು ಇದ್ದಾರೆ. ಸೊ ಅವ್ರ ಪರಿಚಯನ ಮಾಡಿಕೊಡ್ತೀನಿ. ಅವರಿಂದ ತಮಗೆ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕೆಲ ವಿಚಾರಗಳ ತಿಳಿಸ್ಕೊಳ್ಳೋದಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತನಾಡೋಣ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಬಯಸೋಣ. ಖ್ಯಾತ ಜ್ಯೋತಿಷಿಗಳು, ಕಾಲಜ್ಞಾನಿಗಳು, ರಾಜಋಷಿ ಗುರೂಜಿ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ನಿಮ್ಮೆಲ್ಲರ ಮೆಚ್ಚಿನ ನಮ್ಮ ಕಾಲಜ್ಞಾನಿ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಸೊ ಇವರು ತತ್ವಮಸಿ ಗುರುಪರಂಪರಾ ಆಶ್ರಮದ ಮತ್ತು ಫೌಂಡೇಶನ್ನ ಮತ್ತು ಕಾಲಜ್ಞಾನಿ ರಾಜಋಷಿ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಕೂಡ ಹೌದು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತುಂಬ ಖುಷಿಯಾಗುತ್ತೆ ತಮ್ಮ ಒಂದು ಸಂದರ್ಶನ ಮಾಡ್ತಾ ಇರೋಂಥದ್ದು. ಇದು ನನ್ನ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತೇನೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಡೇಂಜರ್ ಡಿಸೆಂಬರ್ ಅಂತಲೇ ಹೆಸರು ಕೊಟ್ಬಿಟ್ಟಿದ್ದೀವಿ. ಹೌದು. ಯಾಕಂತಂದರೆ ಈ ಡಿಸೆಂಬರ್ನಲ್ಲಿ ವೀಕ್ಷಕರು ಬೇಕಾದ್ರೆ ಅದನ್ನ ಚೆಕ್ ಮಾಡ್ಕೋಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಡಿಸೆಂಬರ್ 2ನೇ ತಾರೀಕಲ್ಲಿ ಕೆಲವೊಂದಷ್ಟು ಡೇಟ್ಗಳನ್ನ ತಾವು ಹೇಳಿದ್ರಿ. ಹೌದು. ಈ ಡೇಟ್ಗಳಲ್ಲಿ ಕೆಲ ದುರಂತಗಳು ನಡೀತವೆ. ಹೌದು. ಹುಷಾರಾಗಿರ್ಬೇಕು. ರಾತ್ರಿ ಹೊತ್ತು ಟ್ರಾವೆಲ್ ಮಾಡ್ಬೇಕಾದ್ರೆ ಭಾರಿ ಜೋಪಾನಾಗಿರ್ಬೇಕು. ಯಾಕಂದ್ರೆ ಆ ಟೈಮ್ನಲ್ಲೇ ಕೆಲ ದುರಂತಗಳಾಗೋದು ಈ ಡೇಟ್ನಲ್ಲಿ ಅಂತ ತಾವು ಹೇಳಿದ್ರಿ. ವೀಕ್ಷಕ ಚೆಕ್ ಮಾಡ್ಬೋದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ. ರಾಜಋಷಿ ಗುರುಜಿ ಅಂತ ಹೊಡೆದ್ರೆ, ಕಾಲಜ್ಞಾನಿ ಗುರುಜಿ ಅಂತ ಹೊಡೆದ್ರೆ ಅವರೆಲ್ಲ ವಿಡಿಯೋಸ್ ಬರುತ್ತೆ. ಡಿಸೆಂಬರ್ 2ನೇ ತಾರೀಕು ತಾವು ಹೇಳಿದ್ದು. ನೀವು ಹೇಳಿದಂತಹ ಡೇಟ್ಗಳಲ್ಲಿ ಎಷ್ಟೋ ಘಟನೆಗಳು, ಎಷ್ಟೋ ದುರಂತಗಳು ನಮ್ಮ ಕಣ್ಣು ಮುಂದೆ ಕಟ್ಟಿಟ್ಟ ಬುತ್ತಿ ಆ ರೀತಿ ನಾವು ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದೀವಿ ನಾವು. ಆ ಒಂದು ವಿಚಾರನ ಕೇಳಬೇಕು ನಿಮ್ಮ ಹತ್ರ. ಕೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಚಾರ ಏನು ಅಂತಂದರೆ, ತಾವು ಹೇಳ್ತೀರಾ ಒಂದಷ್ಟು ಕಾಲಜ್ಞಾನಗಳನ್ನ ಹೇಳ್ತೀರಾ, ಭವಿಷ್ಯವಾಣಿಗಳನ್ನ ಹೇಳ್ತೀರಾ. ಅದರಲ್ಲೂ ಕೂಡ ಈಗಿನ ಟ್ರೆಂಡ್ ಏನಿರುತ್ತೆ, ಅಪ್ಡೇಟ್ಸ್ ಏನಿರುತ್ತೆ, ಅಂಥ ಒಂದು ಕ್ರಿಸ್ಪಿಯಾಗಿರ್ತಕ್ಕಂಥ ವಿಚಾರಗಳನ್ನ ತಗೊಂಡು ಹೇಳ್ತೀರಾ. ಯಾಕಂದರೆ ಯಾವ ಜ್ಯೋತಿಷಿಗಳನ್ನ ನಾನು ನೋಡಿಲ್ಲ, ಎಷ್ಟೋ ಜ್ಯೋತಿಷಿಗಳ ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೀನಿ. ಈಗ ಏನು ನಡೀತಾ ಇರುತ್ತೆ, ನಿನ್ನೆ ಏನೋ ಒಂದು ಇನ್ಸಿಡೆನ್ಸ್ ಆಯಿತು, ಮುಂದೆ ಏನೋ ಇನ್ಸಿಡೆನ್ಸ್ ಆಗುತ್ತೆ, ಇಂದು ಮುಂದಲ್ಲೇ ತಾವು ಹೇಳ್ತೀರಾ ಭವಿಷ್ಯವಾಣಿಗಳನ್ನ. ಸತ್ಯ. ಯಾವುದೇ ರೀತಿ ಒಂದು ಹೋಮ್ ವರ್ಕ್ ಆಗಲಿ ಅಥವಾ ಕಾಪಿ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಏನಿಲ್ಲ. ಹೌ ಇಸ್ ಪಾಸಿಬಲ್ ಗುರುಗಳೇ? ಹೇಗೆ ಸಾಧ್ಯ ಇದೆಲ್ಲ ಅಂತೇಳಿ. ಮೊಟ್ಟ ಮೊದಲನೇದಾಗಿ ನಾನು ಎಲ್ಲ ಜನಗಳು ತಿಳಿಸೋದೇನೆಂದರೆ, ಜ್ಯೋತಿಷ್ಯ ಅನ್ನೋದಂಥದ್ದು, ಕಾಲಜ್ಞಾನ ಅನ್ನೋಂಥದ್ದು ಏನಾಗುತ್ತೆ ಅಂದರೆ, ನಾವು ಯಾರಿಗೂ ಹೆದರಿಕೆ ಹುಟ್ಟಿಸೋವಂಥದ್ದಲ್ಲ. ಇಲ್ಲಿ ಏನು ಮಾಡ್ತೇವೆ, ಯಾಕಂದರೆ ಮನುಷ್ಯನ ಕೆಲವೊಂದು ಮುಂದೆ ಆಗುವಂಥ ದುರಂತಗಳಿಗೆ ಅವನ ಕೈಯಲ್ಲಿ ಎಷ್ಟೊಂದು ಅವಾಯ್ಡ್ ಮಾಡೋ ಶಕ್ತಿ ಇರುತ್ತೆ. ಆ ಅವಾಯ್ಡ್ ಮಾಡೋ ಶಕ್ತಿ ನಿಮ್ಮಲ್ಲಿದ್ದಾಗ ನಾವು ಅದನ್ನು ಜಾಗೃತಗೊಳಿಸ್ತೀನಿ. ನೋಡ್ರಪ್ಪ, ಈ ಥರ ಹಿಂಗಾಗತ್ತೆ, ಎದ್ದೇಳ್ರಿ ಅಂತ ಹಿಂಗೆ ಹೇಳ್ತೀನಿ ಅಂತಕೊಂಡು ನನಗೆ ಎಲ್ಲ ಪರಿವರ್ತನೆ ಮಾಡೋ ಅನ್ನೋದಕ್ಕಾಗಲ್ಲ. ನಾನು ಯಾವ ಥರ ಪರಿವರ್ತನೆ ಮಾಡ್ಬೋದು, ಜನಗಳಿಗೆ ಹೇಳಿ ನಾನು ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡ್ಬೋದು. ಸೊ ಇಲ್ಲಿ ನಾವೇನು ಮಾಡ್ತಾ ಇರೋದು, ಯಾವುದೇ ಒಂದು ಇನ್ಸಿಡೆಂಟ್ ಆಯಿತು ಅಥವಾ ಇನ್ಸಿಡೆಂಟ್ ಬರ್ತಾ ಇದೆ ಹತ್ರ ಅಂದರೆ, ನಾವು ಅದ್ರ ಬಗ್ಗೆ ಕೂಲಂಕಷ ಸ್ಟಡಿ ಮಾಡಿ ಇಮ್ಮಿಡಿಯೇಟಾಗಿ ಜಗತ್ತಿಗೆ ಅದನ್ನು ಪ್ರಚಾರ ಮಾಡುವಂಥದ್ದು. ಯಾವ್ದು ಇವೆಂಟಿನ ಸಮಸ್ಯೆ ಇರುತ್ತೋ, ಯಾವುದೇನು ತೊಂದರೆ ಇರುತ್ತೋ ಅಂಥದನ್ನು ತಕ್ಷಣಕ್ಕೆ ನಾವು ಪ್ರಪಂಚ ತಿಳಿಸುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಖಂಡಿತ ಒಳ್ಳೆ ಕೆಲಸನ ತಾವು ಮಾಡ್ತಾ ಇದ್ದೀರಾ. ಇದರಿಂದ ಎಷ್ಟೋ ಜನಕ್ಕೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಉಪಯೋಗ ಆಗುತ್ತೆ. ಯಾವಾಗಿಂದೋ ಹೇಳೋ ಬದಲು ಅಥವಾ ಏನೋ ಆಗೋದ್ಮೇಲೆ ಹೇಳೋ ಬದಲು ಮುಂಚಿತವಾಗಿ ಹಿಂದೆ ಮುಂದೆ ಹೇಳ್ತಿರಲ್ಲ, ಅದು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ. ನಾವು ನೋಡ್ತಾ ಇದ್ದೀವಿ, ಏನು ಈ ರೀತಿ ಆಗೋಗ್ಬಿಡ್ತು ಡಿಸೆಂಬರ್ನಲ್ಲಿ. ನೀವು ಕೊಟ್ಟಂಥ ಡೇಟಲ್ಲಿ ಎಂತ ಒಂದಲ್ಲ ಎರಡಲ್ಲ ಏನು ಈ ರೇಂಜ್ ದುರಂತಗಳು. ಹೌದು. ಹೇಗೆ ಮುಂಚೆನೇ ನೀವು ಹೇಗೆ ಹೇಳಿದ್ರಿ ಅಂತೇಳಿ, ಯಾವ ಒಂದು ಬೇಸಿನ ಮೇಲೆ ತಾವು ಹೇಳಿದ್ರಿ ಅಂತ. ಹೌದು. ಏನಾಗುತ್ತೆ, 2025 ಅಂತಂದ್ರೆ ಅದು ಸ್ಟಾರ್ಟಿಂಗು ಹೇಳಿದ್ದೆ, ಇದು ಒಂದು ಕುಜನ ಪ್ರಭಾವವಿರುವಂತಹ ವರ್ಷ. ಈ ಡಿಸೆಂಬರ್ ತಿಂಗಳಲ್ಲಿ ಏನಾಗಿದೆ, ಕುಜನ ಅಂಶ ಜಾಗೃತಿಯಲ್ಲಿರುತ್ತೆ. ಸೊ ಇದು ಏನಾಗುತ್ತೆ 2026ಗೆ, ಇದೇನು ಒಂದು ತಿಂಗಳದ್ದು ನೋಡಿದೆಯಲ್ಲ, 2026ಗೆ ಏನಾಗುತ್ತೆ, ಎಂಟೈರ್ ಇಯರ್ ಕುಜನ ಜಾಗೃತಿ ಇರುತ್ತೆ. ಅಲ್ಲಿ ಅಗ್ನಿತತ್ವ ಫುಲ್ ಜಾಗೃತ ಆಗ್ಬಿಟ್ಟಿರುತ್ತೆ. ಸೊ ಏನಾಗುತ್ತೆ, ಈ ಟೈಮಲ್ಲಿ ನಾ ಕೊಟ್ಟಂಥ ಡೇಟ್ಗಳು ಯಾವ ಥರ ಇತ್ತು ಅಂದರೆ, ಕೆಲವೊಂದು ವಿಶಿಷ್ಟ ಗ್ರಹಗಳ ಯುತಿ ಮತ್ತು ನ್ಯೂಮರಾಲಜಿಕಲ್ ಪ್ರಕಾರ ಸ್ಟಡಿ ಮಾಡಿ ಅದನ್ನು ನಾನು ಜಗತ್ತಿಗೆ 6 ದಿನ ಕೊಟ್ಟಿದ್ದೆ. ಎಷ್ಟು ಇವಾಗ ಡಿಸೆಂಬರಲ್ಲಿ ದುರ್ಘಟನೆ ನಡೆದಿದೆಯೋ ಅವೆಲ್ಲವೂ ಕೂಡ ನಾನು ಹೇಳಿದ ಡೇಟಲ್ಲೇ ನಡೆದೋಗಿದೆ. ಸೊ ಎಸ್ಪೆಷಲಿ ಇಷ್ಟರಲ್ಲಿ ದೊಡ್ಡ ದುರಂತಗಳು ನಡೆದಿರೋದಂದರೆ, 18ನೇ ತಾರೀಕಿಗೆ ರಾತ್ರಿ ಆದಂತಹ ಬಾಂಗ್ಲಾದೇಶಲ್ಲಿ ದುರಂತ. ಅಲ್ಲಿ ಏನಾಯಿತು, ರಾತ್ರಿಯೇ ಒಬ್ಬ ಹಿಂದೂ ಯುವಕನನ್ನು ಒಂದು ಬರ್ಬರವಾಗಿ ಸುಟ್ಟಾಕಿದ್ರು. ಎಷ್ಟೋ ಮೀಡಿಯಾಗಳನ್ನು ಧ್ವಂಸ ಮಾಡಿದರು. ಅವತ್ತಿನ ರಾತ್ರಿ ಇಡೀ ಬಾಂಗ್ಲಾದೇಶ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು. ಸೊ ಅವತ್ತು ನಾವು ಹೇಳಿದ್ವಿ ಕ್ಲಿಯರಾಗಿ, ನೋಡ್ರಪ್ಪ ರಾತ್ರಿ ಅದು ಹುಷಾರಾಗಿರಿ. ರಾತ್ರಿಯೇ ಯಾಕೆ ಪಾಯಿಂಟ್ ಮಾಡಿದ್ವಿ ಅಂತಂದರೆ, ರಾತ್ರಿ ಏನಾಗುತ್ತೆ, ಕುಜತತ್ವ ಫೈರ್ ಎಲಿಮೆಂಟ್ ಜಾಗೃತ ಆಗಿರುತ್ತೆ.
ಸೊ ಯಾವಾಗ ಈ ಕಾಂಬಿನೇಷನ್ನು ಮಂತ್ ಕಾಂಬಿನೇಷನು ಇಯರ್ ಕಾಂಬಿನೇಷನ್ ಸೇರುತ್ತೋ ಆವಾಗ ಆ ದಿನ ತುಂಬ ಒಂದು ವೈಬ್ರೇಷನ್ ಕೊಡುವಂಥದ್ದಿರುತ್ತೆ. ಅದು ಕೂಡ ಅಲ್ಲದೇ ಇವತ್ತು 25, ನಿನ್ನೆ 24ನೇ ತಾರೀಕಿಗೆ ಸಂಜೆ ಏನಾಗಿದೆ, ಬೆಂಗಳೂರಿಂದ ಒಂದು ಗೋಕರ್ಣಕ್ಕೆ ಹೋಗುವಂಥ ಬಸ್ಸು, ಆ ಬಸ್ಸು ಕೂಡ ಒಂದು ದುರಂತಕ್ಕೆ ಒಂದು ನಾಂದಿಯಾಗಿ ಆ ಬಸ್ ಯಾವ ಥರ ಸುಟ್ಟು ಹೋಗಿದೆ ಅಂತಂದರೆ ಆ ಬಸ್ಸನ್ನು ಗುರುತಿಸ್ಲಿಕ್ಕೂ ಆಗ್ತಾಯಿಲ್ಲ. ಮತ್ತು ಸುಮಾರು ಒಂದು 10 ಜನಕ್ಕಿಂತ ಜಾಸ್ತಿ ಸತ್ತು ಹೋಗ್ಬಿಟ್ರು. ಮತ್ತು ಸುಮಾರು ಜನ ಅಲ್ಲಿ ಗಾಯಾಳುಗಳಾದರು. ಸೊ ಇಡೀ ರಾತ್ರಿನೇ ಎಲ್ಲ ಕರ್ನಾಟಕ ಅಲ್ಲ, ಇಡೀ ಭಾರತನೇ ಶೇಕ್ ಆಗಿಬಿಟ್ಟಿದೆ. ಇದು ಅಗ್ನಿ ದುರಂತ ಆಯಿತು. ಮತ್ತು ರೀಸೆಂಟಾಗಿ ನೋಡ್ಬೋದು, ಒಂದು ಬಾಂಗ್ಲಾದೇಶ್ ದುರಂತ ಆಗ್ಬೋದು, ಗೋವಾದಲ್ಲಿ ಬರ್ನಿಂಗ್ ಅದೆಲ್ಲ ಸಿಲಿಂಡರ್ ಸ್ಫೋಟ ಆಯಿತು, ಅದು ಆಗ್ಬೋದು. ಮತ್ತು ಅದಲ್ಲದೆ ಈ ನಮ್ಮ ಒಂದು ತಮಿಳುನಾಡು ಹೈಕೋರ್ಟಿನ ಮದುರೈ ಪೀಠ ಜಡ್ಜ್ ಇಶ್ಯೂ ಆಯಿತು, ಸುಪ್ರೀಂ ಕೋರ್ಟ್ ಇಶ್ಯೂ ಆಯಿತು. ಇವೆಲ್ಲ ಕೂಡ ನಾವು ಮೊದಲೇ ಅಲರ್ಟ್ ಮಾಡಿ ಒಂದು ಪ್ರಿಡಿಕ್ಷನ್ ಮಾಡಿರುವಂಥದ್ದು. ಯಾರು ನಿರಂತರವಾಗಿ ನಮ್ಮ ಸೋಷಿಯಲ್ ಮೀಡಿಯಾನ ಫಾಲೋಅಪ್ ಮಾಡ್ಕೊಂಡು ಬರ್ತಿರ್ತಾರೋ ಅವರಿಗೆ ಇದೆಲ್ಲ ತಲೆಯಲ್ಲಿ ಮನವರಿಕೆ ಇರುತ್ತೆ. ಯಾರು ಹೊಸದಾಗಿ ಬಂದು ನೋಡ್ತಾರೋ ಅವರಿಗೆ ಅದು ಅರ್ಥ ಆಗಲ್ಲ. ಅವ್ರುಗಳು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾ ಒಂದು ಸಲ ಸ್ಕ್ಯಾನ್ ಮಾಡಿ ಬಂದು ಈ ಪಾಯಿಂಟಿಗೆ ಬಂದು ಕೂತಾಗ ಎಸ್ ಇವ್ರು ಹೇಳೋದು ಸರಿಯಾಗಿದೆ ಅಂತ ಆಗುತ್ತೆ. ನಾವು ಇವಾಗ ಮಾಡ್ತಾ ಇರೋದು ಏನಂತಂದರೆ, ಯಾವುದೆಲ್ಲ ಕ್ರಿಸ್ಪಿ ಇವೆಂಟ್ಸ್ ಆಗ್ತಾಯಿದ್ದೋ, ಯಾವುದೆಲ್ಲ ಇವೆಂಟ್ ನಡೆದೋಗುತ್ತೋ, ಆ ಇವೆಂಟ್ ನಡೆದೋಗೋದ್ರಿಂದ ಏನು ಮುಂದೆ ದುರಂತ ಆಗೋ ಸಾಧ್ಯತೆ ಇತ್ತು ಅಂದರೆ ತಕ್ಷಣ ಜನಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಅದಲ್ಲದೆ ನನ್ನ ದೃಷ್ಟಿಕೋನದಲ್ಲಿ ಯಾವುದೆಲ್ಲ ಏನು ಬರ್ತಾ ಇದೆ ಮುಂದೆ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಯಾವನಲ್ಲಿ ವಿದ್ಯೆ ಅಂತ ಇರುತ್ತೋ ಅವನಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಪರಿಹಾರ ಅವನಲ್ಲಿ ಸೂಚಿಸ್ತಾ ಹೋಗುತ್ತೆ. ಸೊ ಹಾಗೆ ನಾವು ಮಾಡುವಂಥ ವಿದ್ಯೆ ಈ ಒಂದು ಕರೆಂಟ್ ಸಿಚುವೇಶನ್ಗೆ ಕ್ರಿಸ್ಪಿಯಾಗಿ ಒಂದು ವಿಭಿನ್ನ ರೀತಿಯಿಂದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಖಂಡಿತ ಒಳ್ಳೆ ಮಾಹಿತಿ. ಮತ್ತೊಂದು ವಿಚಾರಗಳೇ, ನೀವು ಆಗಾಗ್ಗೆ ಈ ಒಂದು ಕೆಲ ಸಿನಿಮಾಗಳ ಬಗ್ಗೆ ಏನು ಕ್ರಿಸ್ಪಿಯಾಗಿರೋಂಥ ವಿಚಾರ ಅಂತಂದರೆ, ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಅದ್ರ ಬಗ್ಗೆ ತಾವು ಭವಿಷ್ಯವಾಣಿಗಳನ್ನ ಹೇಳ್ತೀರ. ಈ ಸಿನಿಮಾ ಹೇಗಿರುತ್ತೆ, ಕೆಲ ಸಿನಿಮಾಗಳನ್ನ ಶಾಪಗ್ರಸ್ತವಾಗಿದೆ ಈ ಸಿನಿಮಾ ಅನ್ನೋಂಥ ಮಾತು ಕೂಡ ತಾವು ಹೇಳಿದ್ರು. ಹೌದು, ಅಷ್ಟು ಖಂಡಿತವಾಗಿ. ಯಾಕಂತಂದರೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೇಳಬೇಕು ಅಂತಂದರೆ ತುಂಬಾ ಡೇರಿಂಗ್ ಬೇಕು. ಯಾಕಂತಂದ್ರೆ ವೀಕ್ಷಕರು ಒಂದು ವಿಚಾರನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಯಾರು ಕೂಡ ಭಯ ಬೀಳಿಸಿ ಅಥವಾ ಅವ್ರನ್ನ ನಂಬಲೇಬೇಕು ತಾವು ಅಂತಾಗಲಿ ಅಥವಾ ಬಲವಂತವಾಗಿ ಆಗಲಿ ತಮ್ಮ ಹಿಂದೆ ಬರೋ ರೀತಿ ಯಾರು ಮಾಡ್ತಿಲ್ಲ. ಹೌದು, ತಾವು ಹೇಳಿರುವಂಥ ಭವಿಷ್ಯವಾಣಿಗಳನ್ನ ಕಾಲಜ್ಞಾನಗಳನ್ನ ನೋಡಿರ್ತಾರೆ, ನಂಬಿರ್ತಾರೆ, ಅದು ಸತ್ಯ ಘಟನೆ ಆಗಿರೋದ್ರಿಂದ ತಮ್ಮ ಹಿಂದೆ ಬರ್ತಾರೆ, ತಮ್ಮನ್ನ ಫಾಲೋ ಮಾಡ್ತಾರೆ. ಹೌದು, ಸತ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬಾನೇ ಜನ ವ್ಯೂ ಮಾಡ್ತಾರೆ ತಮ್ಮ ವಿಡಿಯೋಗಳನ್ನಾಗಲಿ ಮತ್ತೊಂದು ಕಾರ್ಯಕ್ರಮಗಳಾಗಲಿ. ಯಾಕಂದ್ರೆ ತಮ್ಮಲ್ಲಿ ಸತ್ಯ ಇರುವಂತದ್ದು ನಿಜ ಆಗಿರೋದು. ಈ ಸಿನಿಮಾಗಳ ಬಗ್ಗೆ ತಾವು ಒಂದಷ್ಟು ಪ್ರೊಡಿಕ್ಟ್ ಮಾಡ್ತೀರಾ. ಇತ್ತೀಚೆಗಷ್ಟೇ ರಿಲೀಸ್ ಆದ ಕೆಲ ಸಿನಿಮಾ ಬಗ್ಗೆ, ಈಗಷ್ಟೇ ರಿಲೀಸ್ ಆಗ್ತಕ್ಕಂಥ ಏನು ಈ ಸಿನಿಮಾ ಬಗ್ಗೆ, ಈ ಒಂದು ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಈಗ ರೀಸೆಂಟಾಗಿ ಮಾಡಿರೋದು ಅಂತಂದರೆ ಕಾಂತಾರ ಲೆಜೆಂಡರಿ ಚಾಪ್ಟರ್ 1. ಆ ಟೈಮಲ್ಲಿ ಏನಾಯಿತು ಅಂತಂದರೆ ಇದು 300 ಕೋಟಿಗೆ ಸೇಲ್ ಆಗಿಬಿಡ್ತು. ಫುಲ್ ಝೂಮ್ ಆಗಿಬಿಡ್ತದು. ಸೊ ಆ ಟೈಮಲ್ಲಿ ಕೂಡ ನಾನೊಬ್ಬ ಖಾಸ್ ಶಿಷ್ಯ, ನಾನು ಮಂತ್ರಾಲಯದಲ್ಲಿದ್ದೆ. ಆ ಖಾಸ್ ಶಿಷ್ಯ ಹೇಳ್ದ, ಗುರುಗಳೇ ಇದು ಭವಿಷ್ಯವಾಣಿ ತುಂಬ ಬರ್ತಾಯಿದೆ, ಇದೊಂದು ಭವಿಷ್ಯವಾಣಿ ನೀವು ಹೇಳಬೇಕು, ಇದ್ರ ಬಗ್ಗೆ ಯಾರು ಇದ್ರ ಸಾಹಸ ಮಾಡ್ತಾಯಿಲ್ಲ, ನೀವು ಹೇಳಬೇಕು ಅಂತಂದರೆ ನಾವು ಅಲ್ಲಿ ಮಂತ್ರಾಲಯ ಕೂತ್ಕೊಂಡು ಈ ಪ್ರೆಡಿಕ್ಷನ್ ಮಾಡಿರೋಂಥದ್ದು. ಆ ಟೈಮಲ್ಲೂ ಹೇಳಿದ್ದು ನಾನು, ಇದು ಒಂದು ಇತಿಹಾಸವನ್ನು ಬರೆದ್ಬಿಡುತ್ತೆ ಎರಡೂ ರೀತಿಯಿಂದನೂ, ಒಳ್ಳೆ ರೀತಿಯಿಂದ ಕೆಟ್ಟ ರೀತಿಯಿಂದನೂ. ಮತ್ತು ಇದು ಒಂದು ಶಾಪಗ್ರಸ್ತಕ್ಕೆ ಮೂವಿಯೇನೋ ಆಗುತ್ತೆ ಅಂತ ಹೇಳಿದ್ದೆ. ಮತ್ತು ಇದರದ್ದು ಟೈಮ್ ಡ್ಯೂರೇಷನ್ ಕೊಟ್ಟಿದ್ದೆ, 3 ರಿಂದ 4 ತಿಂಗಳು ಇದರ ಟೈಮ್ ಡ್ಯೂರೇಷನ್ ಅಂತ ಕೂಡ ಕೊಟ್ಟಿದ್ದೆ. ಇದು ಅಕ್ಟೋಬರ್ 2ಕ್ಕೆ ಲಾಂಚ್ ಆಯಿತು. ಈಗ ನೋಡೋ ಡಿಸೆಂಬರ್ 25 ಹೆಚ್ಚು ಕಡಿಮೆ ಈ ಕಾಂತಾರ ಮೂವಿ ಲೆಜೆಂಡರಿ ಚಾಪ್ಟರ್ 1 ಮೂವಿಯ ಹಾವಳಿ ಒಂದು ಹವಾ ಸ್ವಲ್ಪ ಕಮ್ಮಿ, ಸ್ವಲ್ಪ ಏನೋ 90% ಕಮ್ಮಿಯಾನೇ ಆಗೋಗಿದೆ. ಸೊ ಇದು ಒಂದು 3 ಮಂತ್ಸಲ್ಲಿ ಅದು ಅರ್ನ್ ಮಾಡಿರೋದಷ್ಟು ಅಪ್ ಟು ನಿಯರ್ಲಿ ಒಂದು 900 crores ಅದು ಅರ್ನ್ ಮಾಡಿದೆ. ಬಟ್ ಅಷ್ಟೇ ಕೂಡ ಇದೇನು ಮಾಡಿದೆ, ಈ ಮೂವಿಯಲ್ಲಿ ಏನಾಯಿತು ಅಂದರೆ ವಿಶೇಷ, ಪ್ರೊಡ್ಯೂಸರು ಬೆನಿಫಿಟ್ ಆದರು, ಡೈರೆಕ್ಟರ್ ಬೆನಿಫಿಟ್ ಆದರು, ಸಿನಿಮಾ ನಟಗಳು ಎಲ್ಲ ಬೆನಿಫಿಟ್ ಆದರು. ಆದರೆ ಈ ಫಿಲ್ಮು ಬಿಟ್ಟು ಹೋದಂಥದ್ದು ಸಮಾಜಕ್ಕೆ ಏನಪ್ಪ ಅಂತಂದರೆ, 2 ಮನಸ್ಸುಗಳ ಮಧ್ಯೆ ಒಂದು ವೈಮನಸ್ಸು, ಒಂದು ಕರ್ಸ್ ಅನ್ಬೋದು, ಒಂದು ಪೈಪೋಟಿ ಅನ್ಬೋದು, ಒಂದು ಸಮಾಜದಲ್ಲಿ ಒಂದು ಅರಾಜಕತೆಯನ್ನು, ಒಂದು ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ತು. ಸೊ ಇದಾದ ನಂತರ ಇದಕ್ಕಿಂತ ಮುಂಚೆ ಇದೇ ಸಿಮಿಲರ್ ವೇಯಲ್ಲಿ ಬಂದಿರುವಂಥ 2025ರಲ್ಲಿ ಛಾವಾ ಮೂವಿ 14 ಫೆಬ್ರವರಿ ಅಂದರೆ ವ್ಯಾಲೆಂಟೈನ್ ಡೇ ದಿನ ಇದನ್ನು ಲಾಂಚ್ ಮಾಡಿದರು. ಆ ಮೂವಿ ಕೂಡ ಹಾಗೇ ಆ ಪ್ರೊಡ್ಯೂಸರು ಸೂಪರ್ ಆದರು, ಡೈರೆಕ್ಟ್ರೂ ಒಂದು ಒಳ್ಳೆಯದು ಹೋದರು, ಸಿನಿಮಾ ನಟನ ನಂತರ ತುಂಬ ಫೇಮಸ್ ಆಗಿಬಿಟ್ರು. ಆದರೆ ಸಮಾಜಕ್ಕೆ ಕೊಟ್ಟು ಹೋದಂಥದ್ದೇನು, ಒಂದು ಪಂಗಡ ಜನಗಳ ಮಧ್ಯದಲ್ಲಿ ವೈಮನಸ್ಸು. ಸೊ ಇಲ್ಲಿ ಕ್ಲಾಶು. ಸೊ ಇದನ್ನೇ ನಾನು ಇವತ್ತು ರಿಲೀಸ್ ಆಗ್ತಾ ಇರುವಂತಹ 45 ಮೂವಿ
ಡಿಸೆಂಬರ್ 25 ಇವತ್ತು ರಿಲೀಸ್ ಆಗ್ತಾ ಇವತ್ತು 25 ಡಿಸೆಂಬರ್ ಇವತ್ತು ರಿಲೀಸ್ ಆಗ್ತಿರುವಂಥ ಮೂವಿ 45. ಇದೇನು ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂತಂದರೆ, ಇದು ಈ ವರ್ಷದಲ್ಲಿ ಬರುವಂತಹ ಅಗ್ನಿತತ್ವ ಒಂದು ಫಿಲ್ಮಲ್ಲಿ ಅಗ್ನಿತತ್ವ ಒಂದು ವೈಬ್ರೇಷನ್ ಕೊಡುವಂತಹ ಮೂವಿಯಲ್ಲಿ ಇದು ಕೂಡ ಒಂದು. ಯಾಕೆ ಹೇಳ್ತೀವಿ ಅಂತಂದರೆ, ಈಗ ನೋಡು 4, 5 ಇವೆರಡು ಕಾಂಬಿನೇಷನ್ ಬಂದ್ಬಿಟ್ಟು 9. 2025 ಕಾಂಬಿನೇಷನ್ ಬಂದ್ಬಿಟ್ಟು 9. ಇದನ್ನೇ ಇವಾಗ ಏನಾಗುತ್ತೆ 25 ಕೇತು, ಕುಜ ಕೇತು ಗುರುವಾರ ಮತ್ತು ಇಯರ್ ಕೂಡ ಮಂಗಳ ಎಲ್ಲ ಕಾಂಬಿನೇಷನು. ಇದನ್ನು ಎಕ್ಸಾಕ್ಟಾಗಿ ಒಂದು ವಾರ ಹಿಂದೆ ತೊಗೊಂಡು ಹೋಗ್ತೀನಿ. ಅಂದರೆ 18th ಕೂಡ ನಾವು ನಮ್ಮ ಡಿಸೆಂಬರಲ್ಲಿ ಅಲರ್ಟ್ ಅಂತ ಕೊಟ್ಟಿದ್ವಿ. ಆ 18th ನೈಟ್ ಅಂದರೆ ಸಂಜೆ ಒಂದು 6-7 ಗಂಟೆಗೆ ಶುರುವಾಗಿರುವಂತಹ ದಂಗ ಅನ್ಬೋದು ಅಥವಾ ಒಂದು ಕೆಟ್ಟ ದುರಂತ ಅನ್ಬೋದು ಬಾಂಗ್ಲಾದೇಶಲ್ಲಿ. ಅದೇನಾಯಿತು, ಒಬ್ಬ ಹಿಂದೂ ಯುವಕನ ಮರ್ಡರ್ ಆಯಿತು, ಅದಲ್ಲದೆ ಸುಮಾರು ದಂಗೆಗಳಾಯಿತು, ಎಷ್ಟೋ ಜನ ಮತ್ತು ಅಲ್ಲಿ ಮೀಡಿಯಾಗಳು ಸುಟ್ಟು ಭಸ್ಮ ಆಗೋಯಿತು. ಏನು ಮಾಡಬಾರ್ದೆಲ್ಲ ಕೃತ್ಯಗಳು, ಬೆಂಕಿ ದುರಂತಗಳು ಎತ್ತಿ ಆಡಿಸ್ಬಿಡ್ತು. ಸೊ ಇದು 24ಕ್ಕೆ ಏನಾಗಿದೆ, ಪ್ರೀಮಿಯರ್ ಶೋ ಆಗಿದೆ. ನಿನ್ನೆ ಕೂಡ ನಾವು ಅಲರ್ಟ್ ಅಂತ ಕೊಟ್ಟಿದ್ದು ನಮ್ಮ ಡೇಂಜರ್ ಡಿಸೆಂಬರಲ್ಲಿ 24 ತಾರೀಕು ಒಂದು ಅಲರ್ಟ್ ಡೇಂಜರ್ ಅಂತ ಕೊಟ್ಟಿದ್ವಿ. ಅದೇ ದಿನ ಬೆಳಗಿನ ಜಾವ ಏನಾಯಿತು ನೋಡು, ಆ ಹುಬ್ಬಳ್ಳಿ ಅಕ್ಕಪಕ್ಕದಲ್ಲಿ ಎಲ್ಲ ಒಂದು ಶಾಪ್ಗಳೆಲ್ಲ ಬರ್ನ್ ಆಯಿತು. ಅಷ್ಟಕ್ಕೆ ಸಾಕಾಗ್ದೇ ಸಂಜೆ ಸುಮಾರು ಹೊತ್ತಿಗೆ ಇವತ್ತು ನೋಡ್ಬೋದು ಎಲ್ಲ 25 ಬೆಳಗ್ಗೆ ಇವತ್ತು ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಚಾನಲಲ್ಲಿ ಆ ಬಸ್ಸು ಸೀ ಬರ್ಡ್ ಬಸ್ ದುರಂತನೇ ತೋರಿಸ್ತಾ ಇದ್ದಾರೆ. ಅದು ಕೂಡ ಆಗಿದ್ದು ನಿನ್ನೆನೆ. ಅಂದರೆ ಫೈರ್ ಎಲಿಮೆಂಟ್ ಅಗ್ನಿತತ್ವ ನಿನ್ನೆ ತುಂಬ ವೈಬ್ರೇಷನ್ ಇತ್ತು. ಈ ಮೂವಿ ಏನು ಕೂಡ 14 ಅಂತಿದೆಯಲ್ಲ, ಅದು ಕೂಡ ಅಗ್ನಿತತ್ವಕ್ಕೆ ಸಿಗುವಂಥದ್ದು, ಅಂದರೆ ಅಂಗಾರಕನ ಯೋಗ ಇರುವಂಥದ್ದು. ಅದು ಕೂಡ ನಿನ್ನೆನೇ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, 45 ಮೂವಿ ರೆಡಿ ಮಾಡಿರೋಂಥದ್ದು ಅಂದರೆ ಇದು ಚಾವ, ಕಾಂತಾರ ಅದು ಯಾವ ಸ್ಟ್ರೀಮಲ್ಲಿ ಬಂತಲ್ಲ, ಇದು ಕೂಡ ಅದೇ ಸ್ಟ್ರೀಮಲ್ಲಿ ಮೂವಿ ರೆಡಿ ಮಾಡಿದಂಥ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಫಿಲ್ಮ್ ಹೀರೋಗಳಾಗಲಿ, ಇವರೆಲ್ಲ ಜಿಂಗಾಲ ಲೈಫು. ಆದರೆ ಇವಾಗ ನೋಡ್ಬೋದು ಎಲ್ಲ ಖುಷಿಯಿಂದಾಗ ಅದು ಇದು ಅಂತ ಹೇಳ್ತಿದ್ದಾರೆ. ಬಟ್ ಈ ಮೂವಿ ಬರಲಿ ದಿನಗಳು ಯಾವ ಥರ ಒಂದು ಎಫೆಕ್ಟ್ ಬಿಟ್ಟು ಹೋಗುತ್ತೆ ಸಮಾಜಕ್ಕೆ ಅಂದರೆ, ಅಗ್ನಿತತ್ವದ ಎಫೆಕ್ಟು. ನಾನು ಏನು ಡೇಂಜರ್ ಹೇಳ್ಕೊಂಡು ಬಂದಿದ್ದೆ ಡಿಸೆಂಬರ್ ಅಗ್ನಿತತ್ವದ್ದು, ಇದು ಏನಾಗುತ್ತೆ, ಈ ಅಗ್ನಿತತ್ವಗಳು ಎಲ್ಲಿ ನಡೀತಾ ಇದ್ದೋ ಇವೆಲ್ಲೆಲ್ಲಿ ಮೂವಿ ಹೋಗುವಂಥ ಜಾಗದಲ್ಲಿ ಅಗ್ನಿತತ್ವ ಎಫೆಕ್ಟು ಒಂದು ಫೈರ್ದಾಗ್ಬೋದು ಅಥವಾ ಜನಗಳ ಮಧ್ಯೆ ಪೈಪೋಟಿ ಆಗ್ಬೋದು. ಇದು ಏನು ನೋಡಿ ವಿಶೇಷ ಹೇಳ್ತೇನೆ, ಇದು ರಿಲೀಸ್ ಆಗ್ತಾ ಇರೋದು ಇವತ್ತು ಗುರುವಾರ 25. ಅದು ಬಂದ್ಬಿಟ್ಟು ಕೇತು ಗುರುವಾರ. ಅದನ್ನು ಮತ್ತು ಡಿಸೆಂಬರ್ 12 ಅಂದರೆ ಅದು ಕೂಡ ಗುರು. ಮತ್ತು ಇಯರ್ ಬಂದ್ಬಿಟ್ಟು 2025 ಅಲ್ಲಿ ಬಂದ್ಬಿಟ್ಟು ಕುಜ. ಅಂದರೆ ಈ ಕುಜ ಆ ಕುಜ ಅಂದರೆ ಡಬಲ್ ಕುಜ ಸ್ಕ್ವೇರು ಪ್ಲಸ್ ಇದೇನಾಯಿತು ಗುರು ಸ್ಕ್ವೇರು. ಅಂದರೆ ಇದು ನೋಡು 3 ಮೂವಿಗಳು ನಾ ಕಂಪೇರ್ ಯಾಕೆ ಇದನ್ನೇ ಮಾರ್ಕ್ ಕೂಡ ರಿಲೀಸ್ ಆಗಿದೆ. ಬಟ್ ನಾ ಮಾರ್ಕ್ ಕಾನ್ಸಂಟ್ರೇಟ್ ಮಾಡಿ ಹೇಳಲಿಲ್ಲ. 45ನೇ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನೋಡಿ 3 ಸ್ಟ್ರೀಮ್ ಈ ವರ್ಷದಲ್ಲಿ ತುಂಬ ಬಂದಿರುವಂಥದ್ದು. ಯಾವುದು ಧಾರ್ಮಿಕತೆಯಲ್ಲಿ ಒಂದು ಛಾವ, ಮತ್ತೊಂದು ಕಾಂತಾರ ಲೆಜೆಂಡರ್ ಚಾಪ್ಟರ್ 1. ಇದು ಕೂಡ ಧಾರ್ಮಿಕಕ್ಕೆ ಒಂದು ಹೋಲಿಕೆಯನ್ನು ಮಾಡಿ ತೆಗೆದಿರುವಂಥದ್ದು 3 ಕೂಡ. ಇಲ್ಲಿ ಏನಾಯಿತು, ಧಾರ್ಮಿಕ ಅಂದರೆ ಒಂದು ಮಾತನಾಡುವ ಯೋಗದಿಂದ ಅಥವಾ ಒಂದು ಮಾತನಾಡದ ಭರಟೆಯಿಂದ ಅದು ಗದ್ದಲ ಆಗುವಂಥದ್ದು, ಗದ್ದಲಾಗಿ ಫೈರ್ ಆಗುವಂಥದ್ದು. ಅಂದರೆ ಎಕ್ಸಾಂಪಲು 18 ತಾರೀಕಿಗೆ ಡಿಸೆಂಬರ್ 18 ತಾರೀಕಿಗೆ ಒಬ್ಬ ಹುಡುಗ ಸತ್ತೋಗ್ಬಿಟ್ಟ, ಬರ್ನ್ ಮಾಡಿ ಸುಟ್ಟಾಗ್ಬಿಟ್ರು ಬಾಂಗ್ಲಾದಲ್ಲಿ. ಅಲ್ಲಿ ಏನಾಗಿತ್ತು ಅಂದರೆ, ಅಲ್ಲೂ ಕೂಡ ಗುರುನ ಎಫೆಕ್ಟ್ ಇತ್ತು. ಗುರುನ ಎಫೆಕ್ಟ್ ಇದ್ದ ಮಾತು, ಧರ್ಮ ಮತ್ತು ಬೋಧನೆ. ಅಲ್ಲಿ ಬೋಧನೆ ಧರ್ಮ ಅಂತ ಕಾನ್ಸಂಟ್ರೇಟ್ ಆಯಿತು. ಆ ಧರ್ಮಕ್ಕೆ ಏನಾಯಿತು, ಅಂಗಾರಕ ಸ್ಪರ್ಶ ಕೊಟ್ಟ. ಅಲ್ಲೇನಾಯಿತು, ಗುರು ಪ್ಲಸ್ ಕುಜ, ಅಂಗಾರಕ, ಗರ್ವ, ಜಂಬ, ಧರ್ಮದಿಂದ ನಡೆದಂತಹ ಆಂದೋಲನ, ಅದು ಒಂದು ಹಗೆತನ. ಸೊ ಇಲ್ಲೇನಾಯಿತು, ಇದು ಕೂಡ ಗುರು ಅಂದರೆ ಧರ್ಮೋಪದೇಶ ಹೇಳುವಂಥದ್ದು ಮಾತಿನಿಂದ ಆಗುವಂಥದ್ದು. ಈ ಆದಂಥ ದುರಂತಗಳು, ಇದರಿಂದ ಆದಂತಹ ಅಗ್ನಿ ಅಂದರೆ ಮಾತುಗಳಿಂದ ನಡೆದಂಥ ಕೆಲವು ದುರಂತಗಳು, ಆದಂಥ ದುರಂತಗಳು ಅಥವಾ ಅಗ್ನಿ ಸಂಭವದಿಂದ ನಡೆಯುವ ದುರಂತಗಳು. ಎಸ್ಪೆಷಲಿ ಯಾವ್ಯಾವೆಲ್ಲ ಥಿಯೇಟ್ರ್ಗಳಲ್ಲಿ ತುಂಬಾ ಸ್ವಲ್ಪ ಜಾಗ್ರತೆಯಿಂದ ಈ ಮೂವಿನ ಅಂದರೆ ಮೂವಿ ರನ್ ಮಾಡ್ಬಿಡಂತ ಜಾಗ್ರತೆಯಿಂದ ಇದ್ದು ಇದನ್ನು ನಡ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಇದು ಒಂದು ಫೈರ್ ಎಲಿಮೆಂಟ್ ಆಗಿರುವಂತಹ ಮೂವಿ ಆಗಿರುತ್ತೆ ಇದು. ಇವಾಗ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಅದು ಇದು ಒಂದು ಖುಷಿಯಿಂದಾರೆ. ಬಟ್ ಮುಂಬರೋ ದಿನಗಳು ಏನಾಗುತ್ತೆ, ಇದು ನಾವು ಹೇಳಿರೋ ವಾಕ್ಯ ಇಂಪ್ಲಿಮೆಂಟ್ ಆದ ತಕ್ಷಣ ಗುರುಜಿ ಅವತ್ತು ಹೇಳಿದ್ರು ಅಂತ ಮೈಂಡಿಗೆ ಬರುತ್ತೆ. ನಾವೇನು ಹೇಳೋದು, ಮುಂದೆ ಆಗುವಂಥದ್ದನ್ನು ಹುಷಾರಾಗಿರ್ರಿ. ಯಾಕಂದರೆ ಇವಾಗ ಹೇಳ್ತಾ ಇರೋ ಪ್ರಿಡಿಕ್ಷನ್ನು ಇದೇ ಒಂದು ವಾರ ಹಿಂದೆ ನಡೆದಂತಹ ಗ್ರಹಗಳ ಯುತಿ ಏನು ಕಾಂಬಿನೇಷನ್ ಮಾಡಿ ನಾನು ಹೇಳಿದ್ನೋ ಅದೇ ಪ್ಲಾನೆಟರಿ ಪೊಸಿಷನ್ 24th ಹೇಳಿದ್ದೆ. ಯಾವ 24 ದುರಂತ ಹೇಳಿದ್ರು ಅದೇ ದಿನ ಇವರು ಪ್ರೀಮಿಯರ್ ಶೋನ ಲಾಂಚ್ ಮಾಡಿದ್ದಾರೆ. ಇವತ್ತೇನಾಗಿದೆ, ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ.
ಅಂದರೆ ಎರಡೂ ದಿನಗಳು ಕಾಂಬಿನೇಷನ್ ನೋಡಿ. ಇವತ್ತು ನಿನ್ನೆ ಎಷ್ಟೊಂದು ದುರಂತ ಆಯಿತು, 25ಕ್ಕೆ ಅದ್ರ ಸುದ್ದಿ ಬ್ರಹ್ಮಾಂಡ ಅಂತ ಹೋಯ್ತು. ಸೊ ಇದು ಏನಾಗಿದೆ, ಈ ಒಂದು ಫೈರ್ ಎಲಿಮೆಂಟ್ ಒಂದು ಪ್ಲಾನೆಟು, ಇದು ದುಡ್ಡು ಹಾಕಿದವರಿಗೆ ಯಾರಿಗೂ ಲಾಸ್ ಇಲ್ಲ, ದುಡ್ಡು ಬರುತ್ತೆ. ಯಾಕಂದ್ರೆ ಹಿಂದಿನ 2 ಮೂವಿನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದೆ. ಇದು ಏನು ಮಾಡ್ತದೆ ಸಮಾಜಕ್ಕೆ ಒಂದಲ್ಲ ಒಂದು ಮುಂಬರೋ ದಿನಗಳು. ಇದು ನೋಡಿ 2 ಥರ ಮೂವಿಗಳು, ಒಂದು ಫ್ಲ್ಯಾಶ್ ಮೂವೀಸು, ಒಂದು ಫ್ಲ್ಯಾಶ್ ಹಿಟ್ ಅಂತ ಹೇಳ್ಬೋದು, ಒಂದು ಸ್ಲೋ ಬರ್ನಿಂಗ್ ಹಿಟ್ ಅಂತ ಹೇಳ್ಬೋದು. ಈ ಮೂವಿ ಯಾವ ಥರ ಬರುತ್ತೆ ಅಂದರೆ 45 ಫ್ಲ್ಯಾಶ್ ಹಿಟ್ಟಲ್ಲಿ ಆಗಲ್ಲ, ಇದು ಸ್ಲೋ ಬರ್ನಿಂಗ್ ಹಿಟ್ಟಲ್ಲಿ ಆಗ್ತಾ ಹೋಗುತ್ತೆ. ಅಂದರೆ ಬರಲಿರೋ ದಿನಗಳಲ್ಲಿ ಇದು ಯಾವತ್ತಲೂ ಒಂದಲ್ಲ ಒಂದು ಚರ್ಚೆ ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಇದು ಮಾತ್ರ ಸಿದ್ಧಾಂತ ಫೈರ್ ಎಲಿಮೆಂಟ್ ಇರೋದ್ರಿಂದ ನಾನು ಏನು ಡಿಸೆಂಬರ್ ಗಂಟ ನೀನು ನೋಡ್ಕೊಂಡು ಬಂದು ಎಲ್ಲ ಫೈರ್ ಎಲಿಮೆಂಟ್, ಎಲ್ಲ ಬೆಂಕಿ ಹತ್ತೋದು, 2 ಒಂದು ಪಂಗಡ ಮಧ್ಯದಲ್ಲಿ ಬೆಂಕಿ ಸಂಬಂಧಗಳು ಬೆಂಕಿ ಹಚ್ಚೋದು, ಅಥವಾ 2 ಸಂಬಂಧಗಳ ಮಧ್ಯದಲ್ಲಿ ಬೆಂಕಿ ಹಚ್ಚೋದು, ಒಟ್ಟಾರೆ ಕೊಳ್ಳೆ ಇಡೋದು, ಬೆಂಕಿ ಇಡೋದು, ಎಲ್ಲ ಸಂಬಂಧಗಳಿಗೆ ಅಥವಾ ಯಾವುದಕ್ಕಾದರೂ ಬರ್ನಿಂಗ್ ಎಲಿಮೆಂಟ್ ಇದಾಗಿರುತ್ತೆ. ಒಟ್ಟಿನಲ್ಲಿ ತಾವು ಹೇಳಿದಂತಹ ಡೇಟ್ಗಳಲ್ಲಿ ಬೆಂಕಿಗೆ ಸಂಬಂಧಪಟ್ಟಂಥ ಎಷ್ಟೋ ರೀತಿಯಾಗಿರ್ತಕ್ಕಂಥ ಬೆಂಕಿ ನಾರ್ಮಲ್ ಆಯಿತು. ಮತ್ತು ಇವಾಗ ಸಂಬಂಧಗಳಲ್ಲೇ ಬೆಂಕಿ ಇಡ್ತಾರೆ, ಅದು ಕೂಡ ಪಾಸಿಬಲ್ ಇಡಲ್ಲ. ಎಲ್ಲ ಕುಜ ಅಂದರೆ ಅಂಗಾರಕ ಯೋಗ ಬಂತಂದರೆ ಎಲ್ಲ ಸಪ್ರೇಷನ್. ಮತ್ತು ಬೆಂಕಿ ಹಚ್ಚೋದು, ಸಪ್ರೇಷನ್ ಆಗೋದು, ಮಿಲ್ಟ್ರಿ, ಪ್ಯಾರಾಮಿಲ್ಟ್ರಿ, ನೀವು ನೋಡ್ಬೋದು ಗಡಿ ಭಾಗದಲ್ಲಿ ಇವೆಲ್ಲ ಉದ್ವಿಗ್ನ ನಡೆದಿದೆ. ಮಿಲ್ಟ್ರಿ ಎಲ್ಲ ಆಕ್ಯುಪೈ ಆಗಿದೆ, ಕಾರಣ ಇದೇ ಗ್ರಹ. ಯುದ್ಧ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ, ಕಾರಣಗಳು ಇದೆ. ಇದೇನಾಗುತ್ತೆ 2026 ಇದು ಒಂದು ಅಂಗಾರಕನ ಕುಜತತ್ವದ ಫೈರ್ ಎಲಿಮೆಂಟನ ಇಯರ್ ಆಗಿರುತ್ತೆ. ಸೊ ಎಷ್ಟೋ ಜನ ಯಾರೆಲ್ಲ ಗುರು ಭಕ್ತನ ಅಂತ ನಟಿಸ್ಕೊಂಡು ಬರ್ತಾಯಿರ್ತಾರೋ, ನಾನೇ ದೇವ್ರ ಭಕ್ತ ಅಂತ ತೋರಿಸ್ಕೊಳ್ತಿರ್ತಾರೋ, ನಾನೇ ಪರಮಶಿಷ್ಯ ಅಂತ ತೋರಿಸ್ಕೊತಿರ್ತಾರೋ, ಅಥವಾ ಯಾವ ಗುರುಗಳು ಸನ್ಯಾಸಿ ರೂಪದಲ್ಲಿ ಢೋಂಗಿಯಾಗಿರ್ತಾರೋ, ಅಂದರೆ ನಾನು ಹೇಳೋದು ಓವರಾಲ್ಗೆ ಮ್ಯಾನುಪುಲೇಟ್ ಮಾಡ್ಕೊಂಡು ಜೀವಿಸ್ತಾ ಇರ್ತಾರೋ ಅಂಥವರೆಲ್ಲರೂ ಕೂಡ 2026 27 2026 ಮೇಜರ್ 26 ಆ್ಯಂಡ್ 27 26 ಮೇಜರಾಗಿ ಎಕ್ಸ್ಪೋಸ್ ಆಗ್ಬಿಡ್ತಾರೆ. ಈಗ ನಡೆದಂಥ ಕೆಲವೊಂದು ಮೂವಿ ಇದೆಯಲ್ಲ, ಆ ಮೂವಿ ನೋಡ್ಬೋದು. ಇವಾಗ ಕಾಂತಾರ ಲೆಜೆಂಡರಿ ಚಾಪ್ಟರ್ 1 ತೊಗೊಂಡಾಗ ಒಂದು ಪಂಗಡ ಜನ ಏನು ಹೇಳ್ತಾ ಇದೆ, ಇದು ಒಳ್ಳೆಯದು ಅಲ್ಲ, ಇನ್ನೊಂದು ಪಂಗಡ ಜನ ಇದು ಒಳ್ಳೆಯದು ಅಂತ ಹೇಳ್ತಾರೆ. 2026 ಏನಾಗ್ಬಿಡುತ್ತೆ, ಸ್ವಯಂ ದೈವನೇ ಇದಕ್ಕೆ ತೀರ್ಪು ಕೊಟ್ಬಿಡುತ್ತೆ. ಇದು ಮಾತ್ರ ಬರೆದಿಟ್ಟ ಸತ್ಯ. ಯಾಕಂದರೆ ಸತ್ಯ ಎಕ್ಸ್ಪ್ಲೋರ್ ಮಾಡಿಬಿಡುತ್ತೆ, ಕೊಡೋಂಗಿರಬೇಕು. ಮನಸ್ತಾಪ ಹಚ್ಚಿ ನಮ್ಮ ಜನಗಳ ಮಧ್ಯದಲ್ಲಿ ಬೆಂಕಿ ಹಚ್ಬಿಟ್ಟು ಅದು ಮೂವಿ ಮಾಡ್ತಾರೆ, ಅದು ಮೂವಿ ರಿಸಲ್ಟ್ ಇರಲ್ಲ. ಅದು ಯಾರೂ ಒಪ್ಪೋದಲ್ಲ. ಹಿಂದೆ ನೋಡಬೇಕು, ರಾಜ್ಕುಮಾರ್ ಅವ್ರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವಿ ಆಗ್ಬೋದು, ಮತ್ತು ನಮ್ಮ ಅಂಬರೀಷ್ ಅವ್ರ ಮೂವಿ ಆಗ್ಬೋದು, ಮತ್ತು ವಿಷ್ಣುವರ್ಧನ್ ಮೂವಿ ಆಗ್ಬೋದು. ಇವೆಲ್ಲ ಒಂದು ಹಾರ್ಮೋನಿಯಸ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡುವಂಥ ಮೂವಿಗಳು, ಒಂದು ರೊಮ್ಯಾಂಟಿಕ್ ಆಗಿ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಮಾಡುವಂಥದ್ದು, ಸಮಾಜದಲ್ಲಿ ಒಳ್ಳೆ ತರಂಗನ ಬೀಸುವಂಥ ಒಂದು ಮೂವಿ ಆಗಿತ್ತು. ಅದು ಮಾತಾಡಿದ್ರೆ ಸಾಕು, ಒಂದು ಹಾಡುಗಳು ಇವಾಗ ನೋಡಿ ಎಷ್ಟೋ ಹಾಡುಗಳು, ಹಿಂದಿನ ಹಾಡು ಕೇಳಿದ್ರೆ ಮನಸ್ಸಿಗೆ ಅಷ್ಟೋ ಖುಷಿ ಅನಿಸುತ್ತೆ. ಅಂದರೆ ಆ ಮನಸ್ಸಿನಲ್ಲಿ ಆ ಪಾಸಿಟಿವ್ ವೈಬ್ರೇಷನ್ ಲಹರಿ ಕಂಪಿಸುತ್ತೆ. ಇವಾಗಿನ ಮೂವಿ ನೋಡಿದ್ರೆ ಅದು ಒಂದು ಬೇರೆ ಉಗ್ರತ್ವನೇ ಕ್ರಿಯೇಟ್ ಆಗ್ತದೆ. ಅದರಲ್ಲೇ ಗೊತ್ತಾಗುತ್ತೆ ವಾತಾವರಣದ ವೈಪರೀತ್ಯ ಯಾವ ರೀತಿ ಯಾವ ಥರ ಇದೆ. ಅದಕ್ಕೆ ಇವಾಗ ನೋಡು, ಮೂವಿ ಮಾಡಿದ್ರೆ 10 ಜನಕ್ಕೆ ಒಳ್ಳೆಯದಾಗಿ ಪ್ರಚಾರ ಆಗೋಂಗೆ ಒಂದು ಲೆವೆಲ್ಗೆ ಹೋದರೆ ಅದು ಬೇರೆ. ಜನಗಳ ಮೇಲೆ ಇಂಪ್ಯಾಕ್ಟ್ ಕೊಟ್ಟು ನಾನು ದುಡ್ಡು ಅರ್ನ್ ಮಾಡ್ತೇನೆ, ಒಂದು 10 ಜನ ದುಡ್ಡು ಮಾಡ್ತಾರೆ ಅಷ್ಟೇ. ಬಟ್ ಅದ್ರ ಆಗಿರೋ ಸೈಡ್ ಎಫೆಕ್ಟು ನಮ್ಮಂಥ ಜನಗಳು, ನಾರ್ಮಲ್ ಜನಗಳ ಮೇಲೆ ಅದು ಇಡೀ ವರ್ಷವಿಡೀ ಎಲ್ಲ ನಡೀತಾನೇ ಇರುತ್ತೆ ಹಂಗೆ ಆ ಲೆಕ್ಕಕ್ಕೆ. ಖಂಡಿತ. ನೀವು ಈ ಹಿಂದೆ ಹೇಳಿದ್ರಿ, ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಯಾವಾಗ ಗಡಿ ಯುದ್ಧ ಆಯಿತು, ಕಣಿವೆ ಯುದ್ಧದಲ್ಲಿ ಮುಕ್ತಾಯ ಆಗುತ್ತೆ ಅಂತ ತಾವು ಹೇಳಿದ್ರಿ. ಎಲ್ಲರೂ ಹೇಳ್ತಾ ಇದ್ರು, ತುಂಬ ದೊಡ್ಡ ಮಟ್ಟದಾಗೆ ಇದು ಆಗುತ್ತೆ ಯುದ್ಧ, ತುಂಬ ಏನೋ ಆಗ್ಬಿಡುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಬಟ್ ಆದರೆ ಅಂತ ಒಂದು ಟೈಮ್ನಲ್ಲಿ ಇಲ್ಲ, ಇದು ಯಾವುದೇ ರೀತಿ ದೊಡ್ಡ ಮಟ್ಟಿಗೆ ಆಗಲ್ಲ, ಕಣಿವೆ ಯುದ್ಧದಲ್ಲಿ ಮುಗ್ದೋಗುತ್ತೆ ಅನ್ನೋಂಥ ಮಾತನ್ನ ತಾವು ಹೇಳಿದ್ರಿ. ಅದು ಒಂದು ರೀತಿ ಮಿರಾಕಲ್ ಅಂತಾನೆ ಹೇಳ್ಬೋದು. ತಾವು ಹೇಳಿದಂಥ ಒಂದು 2-3-4 ದಿನದಲ್ಲಿ ಅದೇ ರೀತಿನೇ ಆಗೋಯ್ತು. ಒಂದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರನ ತಗೊಳೋದಾದ್ರೆ 2025 ಕಳೆದ ವರ್ಷದ ಒಂದು ಇದೇ ನಮ್ಮ ರಾಜ್ ನ್ಯೂಸ್ನಲ್ಲಿ ತಾವು ಹೇಳಿದ್ರಿ ಕಾಲಜ್ಞಾನವನ್ನು. ಈ ವರ್ಷದ ಕಾಲಜ್ಞಾನ ಹೇಗಿರುತ್ತೆ, ಈ ಒಂದು ಸೆಪ್ಟೆಂಬರ್ ನವೆಂಬರ್ನಲ್ಲಿ ಈ ಒಂದು ಹಿಂದೂ ಮುಸ್ಲಿಂ ಸಂಬಂಧಪಟ್ಟಂತ ಕೆಲ ಕೋಮುವಾದಗಳು ಸೃಷ್ಟಿಯಾಗುತ್ತೆ, ಗಲಾಟೆಗಳಾಗುತ್ತೆ ಅನ್ನೋ ಮಾತು ತಾವು ಹೇಳ್ತಾ ಇದ್ದೀವಿ. ಅದರ ಒಂದು ಸ್ಥಿತಿಗತಿಗಳನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಸತ್ಯ. ಈ ಒಂದು ಬಾಂಗ್ಲಾದೇಶ ಮತ್ತೆ ಮುಂದೆ ಏನಾಗ್ಬೋದು ಈ ಒಂದು ವಿಚಾರವಾಗಿ ಅಂತೇಳಿ ಈ ವಿಷಯನ ನಾನು ಪದೇ ನಿಮ್ಮ ರಾಜ ನ್ಯೂಸಲ್ಲಿ ಅಲರ್ಟ್ ಮಾಡ್ತಾನೆ ಬಂದಿದ್ದೀನಿ. ಮತ್ತು ಮಂತ್ಗಳು ಹೇಳಿದೆ, ಈ ತಾರೀಕು ಈ ಮಂತಲ್ಲಿ ಈ ಒಂದು 2 ಕೋಮುಗಳ ಮಧ್ಯದಲ್ಲಿ ಘರ್ಷಣೆ ಶುರು ಆಗುತ್ತೆ ಅಂತ ಹೇಳಿದ್ವಿ. ಸೊ ಅದೇ ಟೈಮ್ ಏನಾಯಿತು, ಈ ನವೆಂಬರ್ 10 ಶೇಖ್ ಹಸೀನಾನ ಉಚ್ಚಾಟನೆ ಮಾಡಿದ್ರು, ಅವಾಗ ಗಲ್ಲು ಶಿಕ್ಷೆ ಕೂಡ ಅನೌನ್ಸ್ ಮಾಡಿದ್ರು. ಅದಾದ ನಂತರ ಏನಾಯಿತು, ಅಲ್ಲಿ ಏನಾಯಿತು, ಹಿಂದೂ ಮುಸ್ಲಿಂ ಕ್ಲಾಶದ್ದು ಒಂದು ಬೀಜ ಊರ್ತು. ಸೊ ಇವಾಗ ನೋಡಿದ್ರೆ ಯಾವ್ದು ಬಂದಿದೆ, ತುಂಬ ಉದ್ವಿಗ್ನವಾದಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಗಡಿ ವಿವಾದದಲ್ಲಿ, ಗಡಿ ಭಾಗದೆಲ್ಲ ಕೂಡ ಸೈನ್ಯ ಬಂದಿದೆ. ಸೊ ಮುಂದುವರೋ ದಿನಗಳೇನಾಗುತ್ತೆ,
ಇದೇ ಯೋಗ ಅಂಗಾರಕ ಯೋಗ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ತುಂಬ ಒಂದು ಬಾಂಗ್ಲಾದೇಶ ಮೇಲೆ ತುಂಬ ಪರಿಣಾಮಕಾರಿಯಾದಂತಹ ಸ್ಟೆಪ್ಪನ್ನು ನಮ್ಮ ಭಾರತ ತಗೊಳುತ್ತೆ. ಭಾರತ ಯಾವ ಲೆವೆಲ್ಗಾಗುತ್ತೆ ಅಂದರೆ ಅಂಗಾರಕ ಭಾರತ ತುಂಬ ಅಗ್ರೆಸಿವಲ್ಲಿದೆ ಇವಾಗ ಕುಜ ಮಹಾದಶ. ಆ ಅಗ್ರೆಸಿವ್ನೆಸ್ ಏನಾಗುತ್ತೆ, ನಮಗೆ ಭಾರತನ ಮುಟ್ಟೋ ಶಕ್ತಿನೇ ಯಾರಿಗೂ ಹೋಗಲ್ಲ. ಅಕ್ಕಪಕ್ಕದಲ್ಲಿ ಬಾಂಗ್ಲಾದೇಶ ಇರ್ತದೋ ಇಲ್ಲ ಗೊತ್ತಿಲ್ಲ. ಅಂದರೆ ಏನಾಗುತ್ತೆ, ಇವು ಪಾಕಿಸ್ತಾನದ 4 ಗೋಳು ಆಗ್ಬಿಡುತ್ತೆ. 2 ಮಾತು ಇಲ್ಲ, ಆಲ್ರೆಡಿ ನಡೆದಿದೆ. ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕಷ್ಟೇ. ಇದು ಕೂಡ ಇವರು ಹೆಚ್ಚು ಕಡಿಮೆ ತಗೊಳ್ಳೋ ಸ್ಟೆಪ್ಸಿಂದ ಹೆಂಗಾಗ್ತಂದರೆ ಬಾಂಗ್ಲಾದೇಶ ಇಂಡೈರೆಕ್ಟಲ್ಲಿ ಇವರು ಹತೋಟಿಗೆ ಬರುವಂಥದ್ದು. ಅದು ಕೂಡ ಮುಂಬರುವ ದಿನಗಳಲ್ಲಿ ಆಗುತ್ತೆ. ಆದರೂ ಕೂಡ ಕಾಲಜ್ಞಾನಿ ಗುರೂಜಿ ನಮ್ಗೆ ಯಾರಿಗೂ ಈಸಿಯಾಗಿ ಸಿಗಲ್ಲ ಸತ್ಯ ಅನ್ನೋಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರದ್ದು ಕೂಡ. ಹೌದು. ಕಾಲಜ್ಞಾನಿ ಗುರೂಜಿ ಯಾಕೆ ಸಿಗಲ್ಲ, ಮತ್ತೆ ಕಾಲಜ್ಞಾನಿ ಗುರೂಜಿಯವ್ರು ಸಿಗಬೇಕು ಅಂತಂದರೆ ಯಾವ ಒಂದು ರಸ್ತೆಯಲ್ಲಿ ಬರಬೇಕು, ನಾನು ಯಾವ ಒಂದು ಮಾರ್ಗದಲ್ಲಿ ಬರಬೇಕಾಗುತ್ತೆ, ಅದ ಒಂದು ಪ್ರೊಸೀಜರ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ, ಈಗ ನಾವೊಂದು ಹೊಸ ಆ್ಯಪನ್ನು ಲಾಂಚ್ ಮಾಡಿದ್ದೀವಿ. ಅದು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋದರೆ ರಾಜಋಷಿ ಗುರೂಜಿ ಹೆಸರಲ್ಲಿ ಬರುತ್ತೆ. ಇದೇನಾಗುತ್ತೆ, ಜನವರಿ 14ನೇ ತಾರೀಕಿಗೆ ಪ್ಲೇಸ್ಟೋರಲ್ಲಿ ಲಾಂಚ್ ಮಾಡ್ತೀವಿ. ಕರೆಕ್ಟ್ ಜನವರಿ 14ಕ್ಕೆ ಲಾಂಚ್ ಆಗುತ್ತೆ. ಎಲ್ಲ ವೀಕ್ಷಕರಲ್ಲಿ ವಿನಂತಿ ಏನಂದರೆ, ಯಾರೆಲ್ಲ ಅಂದರೆ ವಾರದಲ್ಲಿ 1 ದಿನ 2 ದಿನ ನಾನು ಲೈವಲ್ಲಿ ಇರ್ತೀನಿ, ಆ್ಯಪಲ್ಲೇ ಲೈವಲ್ಲಿ ಇರ್ತೀನಿ. ಯಾರೆಲ್ಲ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ನಾನು ರಿಪ್ಲೈ ಕೊಡ್ತಾನೆ ಹೋಗ್ತೀನಿ. ಯಾಕಂದರೆ ಎಲ್ಲರಿಗೂ ನನಗೆ ಮೀಟ್ ಆಗ್ತಾಯಿಲ್ಲ, ಎಲ್ಲರಿಗೂ ಮೀಟ್ ಆಗೋಷ್ಟು ನನಗೆ ಆ ಒಂದು ಪೇಷನ್ಸ್ ಕೂಡ ಇಲ್ಲ ಇವಾಗ. ಯಾಕೆಂದರೆ ನಾನು ಸ್ವಲ್ಪ ನನ್ನದೇ ಆದಂಥ ಧ್ಯಾನ ಮೆಡಿಟೇಷನ್ ಸಂಶೋಧನೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಹೀಗಾಗಿ ಯಾರೆಲ್ಲ ನಾನು ಸಂಪರ್ಕ ಮಾಡಬೇಕು, ಆಶ್ರಮ ಸಂಪರ್ಕ ಮಾಡಬೇಕಂತಂಥವ್ರು ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ರಾಜಋಷಿ ಗುರೂಜಿ ಅಂತಲೇ ಬರುತ್ತೆ. ಈಗ ಒಂದು ಸ್ಯಾಂಪಲ್ ಫೋಟೋ ಕೂಡ ಸೈಡ್ ವಿಂಡೋಲ್ಲಿ ಹಾಕಿರ್ತೀವಿ. ಅದು ಡೌನ್ಲೋಡ್ ಮಾಡಿಕೊಂಡು ಅದು ಲೈವ್ ಚಾಟಿಂಗ್ ಇದೆ, ಫೋರಮ್ ಇದೆ, ಮತ್ತು ಈ ಥರ ನಾವು ಏನು ಭವಿಷ್ಯವಾಣಿ ಹೇಳ್ತೇವಲ್ಲ ಅದು ಕೂಡ ನಾವು ಅದೇ ಫೋರಮಲ್ಲಿ ಲಾಂಚ್ ಮಾಡ್ತೀವಿ. ಅದ್ರ ಪಕ್ಕಂಥ ಭಕ್ತಾದಿಗಳ ಡಿಸ್ಕಷನ್ಗಳ ಉತ್ತರನೂ ಕೊಡ್ತಾ ಹೋಗ್ತೀನಿ. ನಮ್ಮದೇ ಒಂದು ಸಪ್ರೇಟ್ ಫೋರಮು, ನಮ್ಮದೇ ಒಂದು ಸಪ್ರೇಟ್ ನೆಟ್ವರ್ಕು, ನನ್ನದೇ ಸಪ್ರೇಟ್ ಹಬ್ಬನ್ನು ಮಾಡ್ಕೊಂಡಿದ್ದೀನಿ. ಸೊ 14ನೇ ತಾರೀಕಿಗೆ ಅಂದರೆ ಸಂಕ್ರಾಂತಿ ಕಾಲದಲ್ಲಿ ಇದೊಂದು ಪರ್ವಕಾಲದಲ್ಲಿ ಇದನ್ನು ಲಾಂಚ್ ಮಾಡ್ತೀವಿ. ಇದೆಲ್ಲರಿಗೂ ತಲುಪಲಿ ಅಂತ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಲಾಂಚ್ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಇದರ ಸದುಪಯೋಗ ತೊಗೊಂಡು ಇನ್ಸ್ಟಾಲ್ ಮಾಡಿಕೊಂಡು ನೇರವಾಗಿ ನನ್ನ ಸಂಪರ್ಕದಲ್ಲಿ ಇರ್ಬೋದು. ಅದಕ್ಕೆ ಯಾವುದೇ ಥರ ನೀವು ಅಷ್ಟು ದೂರ ಆಶ್ರಮದಲ್ಲಿ ಬಂದು ನಿಂತು ಕಾಯ್ಕೊಂಡು ಕೂತ್ಕೊಳ್ಳೋದು ಅರ್ಥ ಇಲ್ಲ. ನೀವು ಒಂದು ಸಿಸ್ಟಮೆಟಿಕಾಗಿ ಫಾಲೋಅಪ್ ಮಾಡ್ಕೊಂಡು ಬಂದರೆ ನಾವು ನಿಮಗಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಏನಾದರೂ ಮೈನರ್ ಅಂತ ಒಂದು ತೊಂದರೆ ತಾಪತ್ರ ಇತ್ತು ಅಂತಂದರೆ ಈ ಒಂದು ಆ್ಯಪ್ನ ರಾಜಋಷಿ ಗುರೂಜಿ ಅಂತ ಪ್ಲೇಸ್ಟೋರಲ್ಲಿ ಸಿಗುವಂಥದ್ದು. ಸೊ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಗುರೂಜಿಯವರು ಲೈವಲ್ಲಿ ಸಿಗ್ತಾರೆ. ತಮ್ಮ ಕಷ್ಟಗಳು, ಸಣ್ಣ ಪುಟ್ಟ ಕಷ್ಟಗಳಿತ್ತು ಅಂತ ಹೇಳ್ಕೋಬೋದು, ಸರಿಯಾಗಿರ್ತಕ್ಕಂಥ ಪರಿಹಾರ ಕಂಡುಕೊಬೋದು. ಇನ್ನು ಅದೇ ರೀತಿಯಾಗಿ ಏನಾದರೂ ಮೇಜರ್ ಇಶ್ಯೂ ಇತ್ತು, ದೊಡ್ಡ ಮಟ್ಟದಲ್ಲಿ ಏನಾದರೂ ಇತ್ತು ಅಂತಂದರೆ ಆಶ್ರಮದಲ್ಲಿ ಭೇಟಿ ಮಾಡಲೇಬೇಕು, ತಮ್ಮನ್ನು ಭೇಟಿ ಮಾಡಲೇಬೇಕು. ಹೌದು. ಏನಾಗುತ್ತೆ ವೇಣು, ನಾನು ಎಲ್ಲರಿಗೂ ಸಿಗ್ತಾ ಇಲ್ಲ, ಯಾರಿಗೆ ನೇರಲಿ ಅವಶ್ಯಕತೆ ಇದೆ ಅಂತಿದ್ದೀವೋ. ಯಾಕೆ ಏನಾಗುತ್ತೆ, ಈಗ ಪರಮಾತ್ಮ ಕೆಲವೊಂದು ವ್ಯಕ್ತಿಗಳು ಟೆಸ್ಟ್ ಮಾಡ್ತಿರ್ತಾನೆ. ಅವ್ರು ಯಾವ ಥರ ಬರ್ತಾರೆ ಅಂದರೆ ಗೋಮುಖ ವ್ಯಾಘ್ರ ಥರ ಗುರುಗಳೇ ತಗ್ಗಿ ಬಗ್ಗಿ ಬರ್ತಾರೆ. ಅದು ಯಾವಾಗ ನಮ್ಗೆ ಗೊತ್ತಾಗುತ್ತೆ ಈ ಸಮಸ್ಯೆ ಈ ಥರ ಇದೆ ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಒಂದು ಗ್ರಹಗಳ ಅರ್ಥ ಮಾಡ್ಕೊಂಡು ಯಾರಿಗೆ ನೆಸೆಸರಿ ಇದೆಯೋ ಅಂಥವ್ರು ಮಾತ್ರ ತೊಗೊಂಡು ಬರ್ತಾಯಿದ್ರು ಮುಂದೆ. ಕೆಲವೊಬ್ಬರು ನಾಟಕೀಯ ರೂಪದಲ್ಲಿ ಸುಮ್ಮನೆ ತಮಾಷೆಗೆ ಬರ್ತಿರ್ತಾರೆ. ಅಂಥವ್ರು ನಾನಲ್ಲ, ನನ್ನ ಆಶ್ರಮದ ಭಾಗ ಯಾವತ್ತೂ ಕ್ಲೋಸ್ ಇರುತ್ತೆ. ಸೊ ಯಾರಿಗೆ ಬೇಕಾಗಿರುತ್ತೋ, ಯಾರು ದೈವ ಒಪ್ಕೊಳ್ಳುತ್ತೋ, ಯಾರು ನೀರಲ್ಲಿ ಕಷ್ಟದಲ್ಲಿರ್ತಾರೋ ಅಂಥವ್ರು ಮಾತ್ರ ನಾನು ಸಿಗ್ತಾಯಿದ್ದೀನಿ. ನೇರವಾಗಿ ಆಶ್ರಮಕ್ಕೂ ಕರೆಸ್ಕೊಳ್ತಾ ಇದ್ದೀನಿ. ಕರೆಸ್ಕೊಂಡ್ಬಿಟ್ಟು ಅವರೊಟ್ಟಿಗೆ ನಾನೇ ಮಾತಾಡಿ ಪರಿಹಾರ ಕೊಟ್ಟು ಕಳಿಸುವಂತಹ ವ್ಯವಸ್ಥೆಯನ್ನು ಈ ಒಂದು ಅದು ಧನ್ತೆರಸ, ಅದು ದೀಪಾವಳಿ ಅಮಾವಾಸ್ಯೆಯಿಂದ ನಾವು ಅದನ್ನು ವಿಶಿಷ್ಟವಾಗಿ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೀವಿ. ಯಾಕಂದರೆ ಅನ್ನೆಸರಿ ಎನರ್ಜಿನ ಬೇರೆಯವರಿಗೆಲ್ಲ ಆಗದೇವ್ರಿಗೆ ಒಂದು ದೈವ ಭಕ್ತಿ ಇರದೇವ್ರಿಗೆ ನಾವು ಅದನ್ನು ಕೊಟ್ಟರೂ ಕೂಡ, ನಾಟಕೀಯ ರೂಪದಲ್ಲಿ ಬರುವಂಥ ವ್ಯಕ್ತಿಗಳು ನಾವು ಅದನ್ನು ಕೊಟ್ಟರೂ ಕೂಡ ಅದು ಅವ್ರಿಗೇನಾಗುತ್ತೆ ಅರ್ಥ ಆಗಲ್ಲ. ಈ ತಾಜ್ ಮಹಲ್ ತಂದು ಅವ್ರ ಕೈಯಲ್ಲಿ ಕೊಟ್ಟರು ಕೂಡ ಅದು ಅವ್ರಿಗೆ ಖಂಡರ್ ಭೂಮಿ ಆಗುತ್ತೆ. ಯಾಕೆ ಹೇಳು, ಅವ್ರಿಗೆ ಅದು ಪ್ರಾಪ್ತಿ ಯೋಗ ಇರಲ್ಲ. ಆ ಪ್ರಾಪ್ತಿ ಯೋಗ ಇದ್ದಾಗ ಬೇಡ ಇದೆಲ್ಲ ಸುಳ್ಳು, ಇದಲ್ಲ ಅಲ್ಲ ಅಂತಾರೆ. ನಾವು ಯಾವ ಮಾರ್ಗನ ಮಾಡಿಕೊಂಡು ಈ ಸಿದ್ಧಿ ಸಾಧನೆ ಮಾಡ್ಕೊಂಡು ಬಂದಿರ್ತೀವಿ ಅದೇ ಮಾರ್ಗನ ಅವ್ರು ತೋರಿಸಿರ್ತೀವಿ. ಆದರೆ ಅವರಿಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಪ್ರಾಪ್ತಿಯೋಗ ಇರಲ್ಲ. ಅವ್ರ ಕೆಲಸಗಳೇನಿರ್ತವೆ, 2 ತಿಂಗಳು ಒಬ್ಬರು ಗುರುಗಳ ಹತ್ರ ಹೋಗೋದು, ಆಟ ಆಡೋದು, ಚೆಲ್ಲಾಟಾಡೋದು, ಮತ್ತೆ ಬರೋದು. ಸೊ ಇಂಥ ಜನಗಳು ಬಂದಾಗ ನಾವು ಅಂಥವ್ರು ಯಾವುದನ್ನು ಎಂಟರ್ಟೈನ್ ಮಾಡ್ತಾ ಇಲ್ಲ. ಇವಾಗ ಎಲ್ಲರನ್ನೂ ಹೊರಗಡೆ ಹಾಕ್ತಾಯಿದ್ವಿ. ಸೊ ಆ್ಯಪ್ ಮುಖಾಂತರ ನಾವು ಅರ್ಥ ಮಾಡಿಕೊಂಡು ಯಾರಿಗೆ ಬೇಕು ಅವ್ರು ಕರೆದು ನಾವು ಮಾತಾಡಿಕೊಂಡು ನಾವು ಅವರಿಗೆ ಒಂದು ದೀಕ್ಷೆ ಕೊಡೋದಾಗಲಿ ಅಥವಾ ಒಂದು ಸಹಾಯ ಮಾಡೋದಾಗಲಿ ಮಾಡ್ತಾಯಿದ್ದೀವಿ. ಖಂಡಿತ. ಇನ್ನು ಈ ಒಂದು ತತ್ವಮಸಿ ಗುರು ಪರಂಪರಾ ಆಶ್ರಮದ ಕ್ಷೇತ್ರ ಪಾಲಕರು ಭೂತರಾಜರು, ಹೌದು, ಅಂತಿಂಥವರೆಲ್ಲ ಯಾವುದೇ ಕಾರಣಕ್ಕೂ ಕೂಡ ಬರೋದು ಸಾಧ್ಯ ಇಲ್ಲ ಅಂತ ಮಾತನ್ನ ತಾವು ಹೇಳಿದ್ರೆ, ಬಂದರೂ ಕೂಡ ಜಾಸ್ತಿ ದಿವಸ ಅವ್ರು ಇರಲ್ಲ ಅಂತಂದರೆ ಅವ್ರಿಗೆ ತಮ್ಮ ಒಂದು ಆಶ್ರಮ ಆಗಿರ್ಬೋದು ಅಥವಾ ತಮ್ಮ ಒಂದು ಆಶೀರ್ವಾಚನಕ್ಕೆ ಯೋಗ್ಯರಲ್ಲ ಅನ್ನೋಂಥ ಮಾತನ್ನ ತಾವು ಹೇಳ್ತಾರೆ. ಹೌದು, ಸತ್ಯ. ಅದೇ ರೀತಿ ಕೂಡ ಆಗ್ತಾ ಇರೋಂಥದ್ದು ಸತ್ಯ. ಮತ್ತೊಂದು ವಿಚಾರ ಅಂತಂದರೆ, ಈ ಗೋಶಾಲೆ
ತಮ್ಮ ಆಶ್ರಮದಲ್ಲಿ ಗೋಶಾಲೆ ಅನ್ನೋದು ತುಂಬಾನೇ ಪ್ರಾಮುಖ್ಯತೆ ವಹಿಸಿರ್ತಕ್ಕಂಥ ಒಂದು ವಿಚಾರ. ಈ ಒಂದು ಗೋಶಾಲೆ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ, ಅಥವಾ ಗೋಶಾಲೆಗೆ ನಾನೇನಾದರೂ ಸೇವೆ ಮಾಡಬೇಕು ಅಂತಂದ್ರೆ ನಾನು ಏನು ಮಾಡಬೇಕಾಗುತ್ತೆ? ಸತ್ಯ. ಈಗ ನಾವು ನಮ್ಮ ಆಶ್ರಮದಲ್ಲಿ ಅಧಿಕೃತವಾಗಿ ಫೌಂಡೇಶನ್ ಅಡಿಯಲ್ಲಿ ಗೋಶಾಲೆ ನಡೆಸ್ತಾ ಇದ್ದೀವಿ. ಸೊ ಅಲ್ಲಿ ಏನಾಗಿದೆ, ನಾವು ಗೋನೇ ಪ್ರಧಾನವಾಗಿ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಗೋ ಸೇವೆ ಅದು ರಾಷ್ಟ್ರ ಸೇವೆ. ಗೋನೇ ಸಂಪೂರ್ಣ ರಾಷ್ಟ್ರಕ್ಕೆ ಅದು ಒಂದು ಒಳ್ಳೆಯದಾಗುವಂಥದ್ದು, ಕ್ಷೇತ್ರಕ್ಕೆ ಒಳ್ಳೆಯದಾಗುವಂಥದ್ದು, ಆಶ್ರಮಕ್ಕೆ ಕೂಡ ಒಳ್ಳೆಯದಾಗುತ್ತೆ, ಧರ್ಮಕ್ಕೆ ಕೂಡ ಒಳ್ಳೆಯದಂಥದ್ದು. ಸೊ ಗೋ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೆಲ್ಲ ಭಕ್ತರು ಗೋ ಸೇವೆ ಮಾಡಬೇಕು ಅಥವಾ ಗೋ ಸೇವೆಗೆ ದೇಣಿಗೆ ಕೊಡಬೇಕು, ಅದು ಯಾವುದೇ ರೀತಿಯಿಂದ ಗೋಶಾಲೆಯನ್ನು ಬೆಳೆಸಬೇಕು ಅಂತಿದ್ದರೆ ದಯವಿಟ್ಟು ಮುಂದೆ ಬರ್ಬೋದು, ನಮ್ಮ ಆಶ್ರಮ ಸಂಪರ್ಕಿಸ್ಬೋದು. ನೀವೇನು ಗೋ ಸೇವೆ ಅಂತ ಮಾಡಿರ್ತೀರ ಅದಕ್ಕೆ ನಾವು ತಕ್ಕಂತಹ ATG ಕೊಡ್ತೀವಿ. ಆ ATG ಸರ್ಟಿಫಿಕೇಟ್ ನಿಮ್ಮ ಟ್ಯಾಕ್ಸ್ ರಿಡಕ್ಷನ್ ಮಾಡ್ಕೋಬೋದು. ಸೊ ನಿಮಗೂ ಬೆನಿಫಿಟು ಆಗುತ್ತೆ, ಈ ಕಡೆ ಗೋಶಾಲೆಗೂ ಮತ್ತು ಒಂದು ಧರ್ಮ ಕಾರ್ಯಕ್ಕೂ ಒಂದು ಸಹಾಯ ಆಗುತ್ತೆ. ಓಕೆ, ಕೊನೆಯದಾಗಿ ತಮ್ಮ ಶಿಷ್ಯಂದ್ರಿಗೆ, ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಡೇಂಜರ್ ಡಿಸೆಂಬರ್ 2025 ಬಗ್ಗೆ? ಯಾಕಂತಂದರೆ ಕಾಲಜ್ಞಾನ 2026 ಮಾತಾಡೋಣ, ಅದು ಎಲ್ಲ ರಾಶಿಗಳ ಬಗ್ಗೆ ಕೂಡ ಹೇಳುವಂಥ ಒಂದು ವಿಚಾರ ಇದೆ. ಈ ಒಂದು ಡೇಂಜರ್ ಡಿಸೆಂಬರ್ ಬಗ್ಗೆ ವೀಕ್ಷಕರಿಗೆ ಯಾವ ರೀತಿ ಎಚ್ಚೆತ್ಕೋಬೇಕು, ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಏನು ವಿಚಾರನ ಹೇಳ್ತೀರಾ? ಈಗ ನಾನು ಅನಲೈಸ್ ಮಾಡೋಂತಹ ಈ ಒಂದು ಡಿಸೆಂಬರ್ ಡೇಂಜರ್ ಡೇಟ್ಗಳು ಇವತ್ತಿಗೆ ಮುಕ್ತಾಯ ಆಯಿತು. ಸೊ ಇನ್ನು ಬರೋ ಏನೋ ಇದಾದ್ರೆ ನಾರ್ಮಲ್ ಆಗಿರಬೇಕು ನನ್ನ ಅನಲೈಸ್ ಪ್ರಕಾರ. ನಾನು 2026 ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇದಿನಿ ಕಂಪಿಸುತ್ತಾಳೆ, ಅಧಿಕಾರ ಬದಲಾಗುತ್ತೆ, ಕರ್ಮಕಾಂಡಗಳು ಬಯಲಿಗೆ ಬೀಳ್ತವೆ. ಇದು 2026 ಸ್ಲೋಗನ್. 2024 ನಿಮ್ಮ ಸ್ಟುಡಿಯೋದ ಸ್ಲೋಗನ್ ಏನು ಕೊಟ್ಟಿದ್ದೆ ಅಂದರೆ, ಗುಟ್ಟು ರಟ್ಟಾಗು. ಹೌದು, ಕೊಟ್ಟಿದ್ದೆ. ಅದೇ ಎಕ್ಸ್ಟೆನ್ಷನ್ ವರ್ಷನು ಇದು. ಸೊ ಇಷ್ಟು ಹೇಳ್ತೀನಿ. ಇಷ್ಟು ಹೇಳ್ತಾ ಎಲ್ಲ ಒಂದು ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಗೆ ಅಲ್ಪವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಕೆ, ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನೋಡೋಣ ವೀಕ್ಷಕರಿದೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.